ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಪಂಜಾಬ್ ವರ್ಸಸ್ ಜಿ ಟೀಮ್. ಇಲ್ಲಿ ಪಂಜಾಬ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ದು ಇವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಕೋರ್ ಮಾಡಲಿಲ್ಲ ಇವರು. ಮೇನು ಪವರ್ ಪ್ಲೇ ಸಿಕ್ಕಾಪಟ್ಟೆ ಎಷ್ಟೋ ಪವರ್ ಪ್ಲೇ ಆಲ್ಮೋಸ್ಟ್ ಒಂದು ವಿಕೆಟ್ ತೆಗೆದುಬಿಟ್ಟಿದ್ರು. ಆಲ್ಮೋಸ್ಟ್ ಮೇನ್ ಇಲ್ಲಿ ಮೊಹಮ್ಮದ್ ಶಮಿ ಒಂದು ವಿಕೆಟ್ ತೆಗೆದ್ರು. ಅವರು ಗೇಮ್ ಚೇಂಜರ್ ಆದರು ಅನ್ಕೋಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಮುಗಿದ್ಮೇಲೆ ಅಂಥ ಓವರ್ಗಳು ಏನು ಬರಲಿಲ್ಲ. ಮೇನ್ ಇಲ್ಲಿ ಇವ್ರು ಆಡಿದಂದರೆ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆದಿದ್ದಂದರೆ ಹರ್ಪ್ರೀತ್ ಬ್ರಾ ಬಿಟ್ರೆ ಇನ್ಯಾರು ಅಂತ ಹೇಳ್ಕೊಳ್ಳೋ ಆಟನ ಆಡಲಿಲ್ಲ. ಅವರೊಬ್ಬರೇ ಇಷ್ಟು ರನ್ ಬರೋ ಕಾರಣ ಆಯಿತು. ಎಲ್ಲರೂ ಬಂದವರೆಲ್ಲ ಸ್ಯಾಮ್ ಕರಣ್ ಆಗಲಿ, ಶಶಾಂಕ್ ಆಗಲಿ, ಅಶೋಕ್ ತೂಷ್ ಆಗಲಿ ಅವರೆಲ್ಲ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಶಿಖರ್ ಧವನ್ ಜಾಸ್ತಿ ಪಟ್ರಲ್ಲಿ ಆಡೈತಿಲ್ಲ ಈ ಮ್ಯಾಚಲ್ಲಿ. ಇವರಲ್ಲಿ ಮೇನ್ ಅವರಿಬ್ಬರು ಅಂತ ಅವರಿಬ್ಬರನ್ನ ಇವರು ಆಡಿಸ್ತಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಅವರಿಬ್ಬರು ಇಂಜುರಿ ಏನೋ ಆಗಿದ್ದಾರೆ. ಒಟ್ಟಿನಲ್ಲಿ ಟಾಸ್ ಗೆದ್ದು ಇವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಜಿ ಟಿಗೆ ಕೊಡಬೇಕು ಗುರು. ಜಿ ಟಿ ಮೊಹಮ್ಮದ್ ಶಮಿ ಆಗಲಿ 2 ವಿಕೆಟು, ರಶೀದ್ ಖಾನು ಒಳ್ಳೆ ಓವರ್ ಮಾಡಿದ್ರು. 4 ಓವರ್ಗೆ 15 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. 100 ಅಷ್ಟೇ, 2 ವಿಕೆಟು, 4 ಓವರ್ ಎಲ್ಲ ಗೇಮ್ ಚೇಂಜಿಂಗ್ಗೆ. ಇವರು ಒಳ್ಳೆ ಬೌಲಿಂಗರು, ಖಡಕ್ ಬೌಲಿಂಗು. ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ ಜಿ ಟಿದು ಒಳ್ಳೆ ಬೌಲಿಂಗ್ ಇದೆ. ಬ್ಯಾಟಿಂಗ್ ಒಂಚೂರು ಸ್ಟ್ರಗಲ್ ಪಡ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಪಟ್ಟರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿಕೊಂಡ್ರು. ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಒಳ್ಳೊಳ್ಳೆ ಫೀಲ್ಡಿಂಗ್ಗಳು ಮಾಡಿದ್ರು ಜಿ ಟಿ ಅವರು. ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು ಗುರು. ಜಿ ಟಿಗೆ ಕ್ರೆಡಿಟ್ ಕೊಡಲೇಬೇಕು. ಒಟ್ಟಿನಲ್ಲಿ ಮೇನ್ ಇಲ್ಲಿ ರಶೀದ್ ಖಾನ್ ಒಳ್ಳೆ ಬೌಲಿಂಗ್ ಮಾಡಿದ್ರು. 15 ರನ್ನ ಕೊಟ್ರಲ್ಲ ಅವರು, ಚೆನ್ನಾಗಿತ್ತು ಗುರು. ಮೇನ್ ಇಲ್ಲಿ ಸಿಕ್ಕಾಪಟ್ಟೆ ಅಕ್ಷಯ್ ಪಟೇಲ್ ಅವ್ರಿಗೂ ಬ್ಯಾಟಿಂಗ್ ಮಾಡಿದ್ರು ಇವರು. ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ, ಮತ್ತು ಜಾಸ್ತಿ ಎಕ್ಸ್ಟ್ರಾಸ್ ಕೊಡಲಿಲ್ಲ. ಅದಕ್ಕೆ ಅವರು ಕಡಿಮೆ ರನ್ನು ಮಾಡಿಕೊಂಡ್ರು. ಒಟ್ಟಿನಲ್ಲಿ ಹರ್ಪ್ರೀತ್ ಬ್ರಾ ಏನಾರು 12 ಬಾಲ್ಗೆ 29 ಏನಾರು ಹೊಡೆದಿತ್ತಿಲ್ಲ ಅಂದರೆ ಇವರು 100 ರನ್ನಿಗೆ ಔಟ್ ಆಗಿಬಿಡ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಔಟೇ ಆದರು. ಒಟ್ಟಿನಲ್ಲಿ ಬಂದವರೆಲ್ಲ ವಿಕೆಟ್ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಜಿ ಟಿ ಬೌಲಿಂಗ್ ಮೆಚ್ಚಬೇಕು. ಒಟ್ಟಿನಲ್ಲಿ 142 ಇವರು ಬೀಟ್ ಮಾಡೋಕ್ಕೆ ಬಂದಿದ್ದು. ಒಟ್ಟಿನಲ್ಲಿ 100 ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಅಂದರೆ ಇಲ್ಲಿ ಶುಭ್ಮನ್ ಗಿಲ್ ಅಗ್ರೆಸಿವ್ ಆಗಿ ಆಡಿದ್ರು. ಒಟ್ಟಿನಲ್ಲಿ ಪವರ್ ಪ್ಲೇಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನ್ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ 3 ವಿಕೆಟ್ ತೆಗೆದ್ರು. ಒಳ್ಳೆ ಓವರ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಸುಮಾರು ಜನ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮೇನ್ ಇಲ್ಲಿ ಪವರ್ ಪ್ಲೇ 1 ವಿಕೆಟ್ ಆಗಿತ್ತು. ಪವರ್ ಪ್ಲೇ ಆದಮೇಲೆ 68ಕ್ಕೆ 2 ಆಗಿತ್ತು. ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ವೃದ್ಧಿಮಾನ್ ಸಾಹಾ ಅಷ್ಟೇ. ಮೇನ್ ಇಲ್ಲಿ ಡೇವಿಡ್ ಮಿಲ್ಲರ್ ಆಡಬೇಕಿತ್ತು ಈ ಮ್ಯಾಚಲ್ಲಿ. ಒಟ್ಟಿನಲ್ಲಿ ಅವರು ಚೆನ್ನಾಗಿ ಆಡಲಿಲ್ಲ. ಒಟ್ಟಿನಲ್ಲಿ ಚಿಕ್ಕ ಆಟಗಾರಗಳನ್ನ ಇವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಮೇನ್ ತೆವಾಟಿಯನ್ನೇ ಗೇಮ್ ಚೇಂಜಿಂಗ್ ಮಾಡಿದ್ರು. 15ನೇ ಓವರ್ ಬಂದರು ತೆವಾಟಿಯ. ಅಲ್ಲಿಂದ ಅಗ್ರೆಸಿವ್ ಆಗಿ ಅವ್ರು ಆಡಿದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ತೆವಾಟಿಯ ಏನಾರು ಇದ್ದಿತ್ತೇನಾರು ಮ್ಯಾಚ್ ಗೆಲ್ಲೋದು ಕಷ್ಟ ಆಯ್ತಿತ್ತು. ಯಾರು ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಬಂದಿತ್ತಿಲ್ಲ. ಸಾಯಿ ಸುದರ್ಶನ್ ಆಗಲಿ, ಶುಭ್ಮನ್ ಗಿಲ್ ಒಂಚೂರು ಚೆನ್ನಾಗಿ ಆಡಿದ್ರು. ಎಲ್ಲ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಶೀದ್ ಖಾನು ಬೇಗನೆ ಹೊಡೆದ್ರು. ಮೇನ್ ಇಲ್ಲಿ ತೆವಾಟಿಗೆ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ತೆವಾಟಿಯ ಚೆನ್ನಾಗಿ ರನ್ನ ಹೊಡೆದ್ರು. 16 ಬಾಲ್ಗೆ 36. ಇವರು ಒಂದೊಂದು ಸತಿ ಪಂಜಾಬ್ ಮೇಲೆ ಹಿಂಗೆ ಆಡಿದ್ರು. ಒಟ್ಟಿನಲ್ಲಿ ಗುರು ನೆಕ್ಸ್ಟ್ ಲೆವೆಲ್ ಆಟನ ಇವರು ತೆವಾಟಿಯ ಮಾಡಿದ್ದಿಲ್ಲ ಅಂದರೆ ಎಲ್ಲರೂ ಇಷ್ಟು ಕಡಿಮೆ ರನ್ನು ಇವರು ಕಷ್ಟದಿಂದ ಗೆದ್ರು. ಒಟ್ಟಿನಲ್ಲಿ ಜಿ ಟಿ ಈಸಿ ಮ್ಯಾಚ್ನ ಕಷ್ಟ ಮಾಡಿಕೊಂಡು ಒಟ್ಟಿನಲ್ಲಿ ತೆವಾಟಿಯ ಬಂದು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಪಂಜಾಬ್ ವಿರುದ್ಧ ಜಿ ಟಿ ಗೆಲ್ತಾರೆ ಅಂತ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಪಂಜಾಬ್ ಅವರು ತಗೊಳ್ಳಿಲ್ಲ. ಜಿ ಟಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರಲಿಲ್ಲ. ಒಟ್ಟಿನಲ್ಲಿ ಜಿ ಟಿ ಗೆದ್ದರು ಗುರು. 3 ವಿಕೆಟ್ಗಳ ಭರ್ಜರಿ ಜಯ ಆಯಿತು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾರು ಇಷ್ಟ ಇರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.